ಓಹೋ XMLA ಸಾಹೇಬರು ಬರಬೇಕು. ಕೂತ್ಕೊಳ್ಳಿ. ಏನು ಮಾಜಿ MLA ಸೂರ್ಯ ಅವರು ಸ್ಟೇಷನ್ವರೆಗೂ ಪಾದ ಬೆಳೆಸ್ಬಿಟ್ಟಿದ್ದೀರಾ? ಏನು ಕೆಲಸ ಆಗಬೇಕಾಗಿತ್ತು? ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಏನು ನಿಮ್ಮ MLA ಸ್ಥಾನ ಮಿಸ್ ಆಯಿತು ಅಂತನಾ? ಬಾಯಿಗೆ ಬಂದಾಗ ಮಾತಾಡ್ಬೇಡ್ರಿ. ಇದು ನನ್ನ ಸ್ಟೇಷನು, ನಾನು ಹೀಗೆ ಮಾತಾಡೋದು. ನಿಮ್ಗೇನು ಕೆಲಸ ಆಗಬೇಕು ಅದನ್ನ ಹೇಳಿ. ನೀವು ತಪ್ಪು ಮಾಡ್ತಾ ಇದ್ದೀರಾ. ಅದನ್ನು ನಿಮ್ಮ ಹತ್ರ ಹೇಳಿಸ್ಕೋಬೇಕಾಗಿಲ್ಲ. ಏನು ಮಿಸ್ ಆಯಿತು, ಯಾರು ಮಿಸ್ ಆಗಿದ್ದಾರೆ ಅದನ್ನ ಹೇಳಿ. ನನ್ನ ವೈಫ್ ಮಿಸ್ಸಸ್ ಮಿಸ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದೀರಾ? ಒಬ್ಬ ಮಾಜಿ MLA ಹತ್ರ ನಡ್ಕೊಳ್ಳೋ ರೀತಿ ಇದಲ್ಲ. ನಾನು ಹಾಲಿ MLAಗೆ ಎದುರಲ್ಲ, ಇನ್ನು ಮಾಜಿ MLAಗೆ ಎದುರ್ತೀನಾ? ತಗೊಳ್ಳಿ, ಕಂಪ್ಲೇಂಟ್ ಬರ್ಕೊಟ್ಟು ಹೋಗ್ತಾರೆ. ಕಾಣೆಯಾಗಿ 2 ದಿನ ಆಗಿದೆ, ಇನ್ನೂ 2 ದಿನ ನೋಡ್ಬೋದಾಗಿತ್ತಲ್ಲ. ಈಗೇನು ನಿಮಗೆ ಕಂಪ್ಲೇಂಟ್ ತಗೊಳಕ್ಕಾಗುತ್ತಾ ಇಲ್ವಾ ಹೇಳಿ? ಹೋಗ್ಲಿ ಬಿಡಪ್ಪ. ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಆದಿತ್ಯ ಅವನೇ ಅವ್ರನ್ನ ಕರ್ಕೊಂಡೋಗಿ ಬಚ್ಚಿಟ್ಟಿರ್ಬೋದು. ಆದಿತ್ಯ? ಅದೇ ನಿಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದ್ರಲ್ಲ ಆ ಆದಿತ್ಯ? ಅವರು ನಿಮ್ಮ ಮಗ ತಾನೇ? ನಿಮ್ಮ ಮಗನ ಮೇಲೆ ನೀವು ಕಂಪ್ಲೇಂಟ್ ಕೊಡ್ತೀರಾ? ನೀವೆಂತ ತಂದಿರಿ? ಈಗೇನು ಕಂಪ್ಲೇಂಟ್ ಅಕ್ಸೆಪ್ಟ್ ಮಾಡ್ಕೋತಿರೋ ಇಲ್ವೋ? ನೀವು ಹೇಳಿದ್ರಿಂದ ಕಂಪ್ಲೇಂಟ್ ತಗೊಳ್ಳೋದಕ್ಕಾಗಲ್ಲ ರೀ. ಆದಿತ್ಯ ಕಿಡ್ನಾಪ್ ಮಾಡೋದನ್ನ ನೀವು ನೋಡಿದ್ರೆ ಹೇಳಿ, ಹಾಗೆ ಬೇಕಾದಂತ ತಗೊಳ್ತೀನಿ. ಈ ಮಾತನ್ನ ನಾನು ಯಾಕೆ ಹೇಳ್ತೀನಿ ಅಂದರೆ, ನೀವೇ ನಿಮ್ಮ ಹೆಂಡ್ತಿನ ಕಿಡ್ನಾಪ್ ಮಾಡಿಸಿ ಆದಿತ್ಯನ ತಲೆ ಕಟ್ಟಕ್ಕೆ ನೋಡ್ತೀರಲ್ರಿ. ನನ್ನ ಹೆಂಡ್ತಿನ ನಾನೇ ಕಿಡ್ನಾಪ್ ಮಾಡ್ತೀನ? ತಲೆ ಕೆಟ್ಟಿದ್ಯಾ ನಿಮಗೆ? ಈಗೇನು ಕಂಪ್ಲೇಂಟ್ ತಗೋತಿರೋ ಇಲ್ವೋ ಹೇಳಿ, ಇಲ್ಲಾಂದರೆ ಬೇರೆ ವ್ಯವಸ್ಥೆ ಮಾಡ್ತೀನಿ ನಾನು. ಸರಿ ತಗೊಳ್ತೀನಿ, ಆದರೆ ನಿಮ್ಗೆ ಎದ್ರುಕೊಂಡು ತಗೊಳ್ತಾ ಇಲ್ಲ. ನಮ್ಮ ಸ್ಟೇಷನ್ಗೆ ಯಾರೇ ಬಂದು ಕಂಪ್ಲೇಂಟ್ ಕೊಟ್ಟರು ತಗೊಳ್ಳೋದು ನಮ್ಮ ಕರ್ತವ್ಯ, ಅದಕ್ಕೆ ತಗೊಳ್ತೀನಿ. ಅವರೆಲ್ಲಿದ್ದಾರೆ ಅಂತ ಹುಡುಕೋ ಪ್ರಯತ್ನ ಮಾಡ್ತೀವಿ, ನೀವು ನೋಡಿ. ಏನೋ ಸೀರಿಯಸ್ ಆಗಿ ಯೋಚನೆ ಮಾಡ್ತಿರೋ ಥರ ಇದೆ. ಸೂರ್ಯ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಾನೆ. ಅಷ್ಟೇ ತಾನೇ, ಹೋಗ್ಲಿ ಬಿಡಿ. ಅವ್ನು ಕಂಪ್ಲೇಂಟ್ ಕೊಟ್ರೇನು ಬಿಟ್ರೇನು ಅದರಿಂದ ನಮ್ಗೇನು ಪ್ರಾಬ್ಲಮ್ ಆಗಲ್ಲ ಅಲ್ವಾ? ಪ್ರಾಬ್ಲಮ್ ಅಂತಲ್ಲ, ಅವನು ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಾನೆ ಅಂದರೆ ಆರ್ತಿನ ಅವನು ಕಿಡ್ನ್ಯಾಪ್ ಮಾಡಿಲ್ಲ, ಅವನು ಮಾಡಿಲ್ಲ, ನಾವು ಮಾಡಿಲ್ಲ. ಹಾಗಾದರೆ ಆರ್ತಿನ ಯಾರು ಕಿಡ್ನ್ಯಾಪ್ ಮಾಡಿರ್ಬೋದು? ರಂಜಿತ್. ರಂಜಿತ್ ಹೆಸರು ಕೇಳಿದ ತಕ್ಷಣ ಯಾಕೆ ಇಷ್ಟೊಂದು ಶಾಕ್ ಆಗ್ತಿದ್ದೀರಾ? ಸುಮ್ಮನೆ ಇಳ್ದೇ ಇರ್ದಿನಲ್ಲೇ ಹೇಳಿ ಡ್ಯಾಡ್ಗೆ ಟೆನ್ಷನ್ ಕೊಡಬೇಡಿ. ನಾನು ಸುಮ್ಮನೆ ಟೆನ್ಷನ್ ಕೊಡ್ತಿಲ್ಲ, ಇರೋ ವಿಷಯ ಹೇಳ್ತಿದ್ದೀನಿ. ಆರ್ತಿನ ನಾವು ಕಿಡ್ನಾಪ್ ಮಾಡಿಲ್ಲ ಅಂದಮೇಲೆ ಸೂರ್ಯನು ಕಿಡ್ನಾಪ್ ಮಾಡಿಲ್ಲ. ಆದಿತ್ಯಂಗೆ ಆರ್ತಿ ಎಲ್ಲಿದ್ದಾಳೆ ಅಂತಾನೆ ಗೊತ್ತಿಲ್ಲ. ಹೀಗಿರುವಾಗ ರಂಜಿತ್ ತಾನೇ ಕಿಡ್ನಾಪ್ ಮಾಡಿರ್ತಾನೆ. ನಾನು ನಿಮಗೆ ಅವತ್ತೇ ಹೇಳಿದೆ, ಆ ರಂಜಿತ್ನ ಅಷ್ಟು ಕಡೆಗಣಿಸ್ಬೇಡಿ ಅಂತ. ನೀವು ನನ್ನ ಮಾತೇ ಕೇಳಲಿಲ್ಲ. ಈಗ ನೋಡಿ ಹೇಗಾಯ್ತು ಅಂತ. ನಾವು ಆರ್ತಿನ ಕಿಡ್ನಾಪ್ ಮಾಡಬೇಕು ಅನ್ಕೊಂಡಿದ್ದ ವಿಷಯ ರಂಜಿತ್ಗೆ ಗೊತ್ತಾಗಕ್ಕೆ ಸಾಧ್ಯ? ಅಕಸ್ಮಾತ್ ರಂಜಿತ್ ಏನಾದರೂ ಆರ್ತಿನ ಕಾಪಾಡಿದಿದ್ರೆ ಸೀದಾ ಮನೆ ಕರ್ಕೊಂಡೋಗಿ ಬಿಡ್ತಿದ್ದ. ಈ ಥರ ಕದ್ದು ಮುಚ್ಚಿ ಎಲ್ಲೂ ಬಚ್ಚಿಡ್ತಾ ಇರಲಿಲ್ಲ.